ಈ ದಿನ ಏನು ನಾವು ಈ ಕಾರ್ಯಕ್ರಮ ಈ ವಕ್ಫ್ ಬೋರ್ಡು ಇಡೀ ರಾಜ್ಯ ಅಲ್ಲ ದೇಶನೇ ಈ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಜನರಿಗೆ ಆಶ್ಚರ್ಯ ಏನಂದರೆ ಇದೇನಪ್ಪ ನಮ್ಮ ಆಸ್ತಿ ನನ್ನ ಪಾಣಿಯಲ್ಲಿ ಬರ್ತಾ ಇರೋ ಆಸ್ತಿ ಈಗ ಏಕ್ದಮ್ ನೋಡಿದ್ರೆ ಇದು ಯಾವುದೋ ವಕ್ಫ್ ಬೋರ್ಡ್ ಅಂತ ಬರ್ತಾಯಿದೆ. ಇದು ಯಾವ ರೀತಿ ಬಂತಪ್ಪ ಏನು ಅಂತ ಹೋಗಿ ತಾಲೂಕು ಆಫೀಸುಗಳು ಮತ್ತು ಎಲ್ಲ ಆಫೀಸುಗಳಿಗೂ ಹೋರಾಡೋ ಪರಿಸ್ಥಿತಿ ರೈತರಾಗಲಿ ಮತ್ತು ಮಶಾನಗಳಾಗಲಿ ಮತ್ತು ಬಂದು ಗೋರ್ಮೆಂಟ್ ಯಾವುದೇ ಜಾಗಗಳಾಗಲಿ ದೇವಸ್ಥಾನ ಮಾನ್ಯ ಜಾಗಗಳಾಗಲಿ ಅದೇ ರೀತಿ ನಮ್ಮ ಕೋಲಾರಲ್ಲಾಗಿ ಮಾಡಿದ್ರು. ಮತ್ತು ನಮ್ಮ ಕೋಲಾರಲ್ಲಿ ನೋಡಿಬಿಟ್ಟು ಕೆಲವರೆಲ್ಲ ಹಿಂಗೆ ಅಂತ ನೋಡಿ ನಿಮ್ಮ ತಾಲೂಕಲ್ಲಿ ಕೂಡ ಆಗಿರ್ಬೋದು ಅಂತ ಹೇಳಿದಾಗ ನಾವು ಮುಳಬಾಲ್ ತಾಲೂಕಲ್ಲೂ ಸ್ವಲ್ಪ ಆದರೆ ಹುಡುಕ್ತಾ ಇದ್ದೀವಿ. ಈ ಸದ್ಯಕ್ಕೆ 48 ಎಕರೆ ಸಿಕ್ಕಿದೆ. 48 ಎಕರೆ ಮುಳಬಾಗಿಲು ನಗರ ಮಾತ್ರ ಮತ್ತು ಸೊನ್ನಾಡಿ 3 ಪಾಣಿ ಸಿಕ್ಕಿದೆ. ನಮಗೆ ಆಶ್ಚರ್ಯ ಇದೇನಪ್ಪ ಇದು ನಾವು ಇಂಡಿಯಾದಲ್ಲಿದ್ದೀವಿ ಇನ್ನೊಂದು ಜಾಗದಲ್ಲಿದ್ದೀವ ಈ ನಮಗೆ ತಿಳಿದೀರಾ ನಾವು ಯಾವಾಗೋ ಎಷ್ಟೋ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿಂದ ಒಂದು ಪಾಣಿಯಲ್ಲಿ ನಮ್ಮರಿರೋದನ್ನು ಏಕ್ದಮ್ ಈ ಥರ ಚೇಂಜ್ ಆಗಿ ವಕ್ಫ್ ಬೋರ್ಡ್ಗೆ ಆಗ್ತಾಯಿದೆ ಅಂದರೆ ನಮಗೆ ಆಶ್ಚರ್ಯ. ಅದೇ ರೀತಿ ನಮ್ಮ ಜನರಲ್ ಸೆಕ್ರೆಟ್ರಿ ಸೋಮು, ನಮ್ಮ ಮಂಜಣ್ಣ ನಾವೆಲ್ಲ ಹುಡುಕಿ ತಾಲೂಕು ಆಫೀಸು ಮತ್ತು ಇನ್ನು ನಮ್ಮ ಸ್ನೇಹಿತರ ಹತ್ರ ಎಲ್ಲ ಕಲೆಕ್ಟ್ ಮಾಡಿ ಇವಾಗ ದಾಖಲೆ ಸಮೇತ 48 ಎಕರೆ ಆದರೂ ಚಿಕ್ಕದೇ ಇದು ಇನ್ನೂ ಹುಡುಕ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಯಾವುದೇ ಊರುಗಳಲ್ಲಾಗಲಿ ಪಂಚಾಯತಿಯಾಗಲಾಗಲಿ ಹೋಬ್ಳಿಯಲ್ಲಾಗಲಿ ಯಾರಿಗಾದರೂ ಫಸ್ಟು ನೀವು ಹೋಗಿ ನೋಡಬೇಕಾಗಿರೋದು ಇವಾಗ ಏನಂದರೆ ನಿಮ್ಮ ಜಾಗ ಆಸ್ತಿ ಇದು ನಂದ ಬೇರೆಯವ್ರು ಯಾರಾದರೂ ಬಂದು ಅಕ್ವೈರಿ ಮಾಡ್ಕೊಂಡಿದ್ದಾರೆ ಒಕ್ಕಂತ ಏನಾದರೂ ಬರ್ತಾಯಿದೆಯಾ ಅಂತೇಳಿ ಇವಾಗ ಬೇಗ ಹೋಗಿ ಅದನ್ನು ನೋಡಿ ಹಂಗೇನಾದರೂ ನಿಮ್ಗೆ ಅನಿಸಿ ವಕ್ಫ್ ಬೋರ್ಡ್ ಅಂತ ಏನಾದರೂ ಬಂದಿದ್ದರೆ ಚೆಕ್ ಅಂತ ಮುಳಬಾಗಿಲು ತಾಲೂಕು BJP ಗ್ರಾಮಾಂತರ ಅಧ್ಯಕ್ಷ ನಾನು ಸುರೇಶು ನನ್ನ ಹತ್ರ ಬನ್ನಿ ಅದ್ರ ಪ್ರಕಾರ ನಮ್ಮ ಮುನ್ಸಾಮಣ್ಣ ಆಲ್ರೆಡಿ ನಮಗೆ ಮೀಟಿಂಗ್ ಕೂಡ ತೊಗೊಂಡಿದ್ದಾರೆ. ಆ ಥರ ರೈತರು ಯಾರಾದರೂ ಇದ್ದು ಮತ್ತು ಮುಸ್ಲಿಂ ಸಮುದಾಯದವರು ಕೂಡ ಮೋಸ ಆಗಿದೆ ಅವರಲ್ಲೂ ಕೂಡ ಆ ಥರ ಏನಾದರೂ ಬಂದಿದ್ದರೆ ನೀವು ಬನ್ನಿ ಎಲ್ರಿಗೂ ನ್ಯಾಯ ಮಾಡಿಕೊಡ್ತೀವಿ. ಇದು ಜಾಸ್ತಿ ನಮ್ಮ ಜಹೀರ್ ಅಹ್ಮದ್ ಅವರು ಮಿನಿಸ್ಟ್ರ್ ಆಗಿದ್ದಾರಲ್ಲ ಅವರು ಮಾಡಿರೋ ಕೆಲಸ ಅಂಥ ಇಂಥ ಕೆಲಸ ಅಲ್ಲ, ಅಲ್ಕಟ್ ಕೆಲಸ. ಅವರೆಲ್ಲ ರಾಜಕೀಯ ಯಾವ ರೀತಿ ಬಂದಿದೆ ಅಂದರೆ ಅವರು ಬಂದಿರೋ ರೀತಿ ಅವ್ರು ಮಾತಾಡೋ ರೀತಿ ಯಾವುದಕ್ಕೂ ಒಂದಕ್ಕೊಂದು ಲಿಂಕೇ ಇಲ್ಲ. ಮೊನ್ನೆ ಬೈ ಎಲೆಕ್ಷನಲ್ಲೂ ಕೂಡ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡಿದ್ರು. ಆ ಟೀಕೆ ಅಂಥ ಇಂಥ ಟೀಕೆ ಅಲ್ಲ, ಏನೋ ದುಡ್ಡು ಕೊಟ್ಟು ಇದು ಮಾಡೋದು ಮತ್ತು ಇನ್ನು ಅವರ ಲ್ಯಾಂಗ್ವೇಜು ಏನೋ ಕೋತಿಗೆ ಹೆಂಗೆ ಅಧಿಕಾರ ಕೊಡ್ತಿರೋ ಆ ಥರ ಪರಿಸ್ಥಿತಿ ಬಂದಿದೆ. ಅವ್ರ ಅಧಿಕಾರದಲ್ಲಿ ಎಲ್ಲಿ ನೋಡಿದ್ರು ಅವ್ರ ಜಾಗಗಳೆಲ್ಲ ವಕ್ಫ್ ಬೋರ್ಡ್ ಮಾಡ್ತಾಯಿದ್ದಾರೆ. ಅದಕ್ಕೆ ನ್ಯಾಯ ಮಾಡಬೇಕು ಅಂತೇಳಿ ನಾವು ನಮ್ಮ ಮೋದಿಜಿಗೆ ಬೇಕಂದರೆ ಲೆಟ್ರ್ ಮಾಡ್ತೀವಿ, ಮೋದಿಜಿಗೆ ಲೆಟ್ರ್ ಹಾಕ್ತೀವಿ. ಆಲ್ರೆಡಿ ಅವರು ಕೂಡ ಹೇಳಿದ್ದಾರೆ ಈ ಮಾತು, ಅದು ಎಲ್ಲಿದೆಯೋ ಅವೆಲ್ಲ ನಾವು ಇದು ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಬಿಡ್ಕೊಡಲ್ಲ ಅಂತೇಳಿ. ಮತ್ತು ಯೋಗಿಜಿ UPಯಲ್ಲಿ ಕೂಡ ಇವಾಗ ಹೊಸ ಇದು ಮಾಡಿದ್ದಾರೆ ಏನಂದರೆ ಟೋಟಲ್ ಹಂಗೇನಾದರೂ ಆಗಿದ್ರೆ ಎಲ್ಲ ದಾಖಲೆಗಳನ್ನು ಹುಡುಕಿ ಎಲ್ಲ ಕಲೆಕ್ಟ್ ಮಾಡಿ ಅದ್ರ ಬಗ್ಗೆ ಹೆಂಗಾಗಿದೆ ಏನು ಯಾವ ಟೈಮಲ್ಲಾಗಿದೆ ಎಲ್ಲ ನಾವು ಇದು ಮಾಡಿ ಅದನ್ನು ಕಾನೂನು ರೀತಿಯಲ್ಲಿ ಯಾರು ಆ ಥರ ಮಾಡಿದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ದಾರೆ. ಈ ಅಕ್ರಮ್ ಪಾಷಾ ಹೇಳ್ತಾರೆ ನಮ್ಮ ಈ ಸರ್ಕಾರ ಬಂದ ಮೇಲೆ ನಾನು ಆ ಥರ ಮಾಡಿಲ್ಲ ಅಂತ ಮಾಡ್ದಿರ ಇನ್ಯಾರು ಮಾಡಿರೋ ಸ್ವಾಮಿ. ಇವಾಗ 2020, 21, 22 ಕೂಡ ಆಗಿದೆ. ಅದೆಲ್ಲ ನೀವು ಮಾಡಿರೋ ಇದು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ನಮ್ಮ ಅಕ್ರಮ್ ಪಾಷಾ ಇಲ್ಲಿಗೆ ಬಂದ ಮೇಲೆ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಬಡವ್ರಿಗಾದರೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಜಾಸ್ತಿ ಸಮಸ್ಯೆಗಳು ಸೃಷ್ಟಿ ಆಗ್ತಾಯಿದೆ. ಆದರೆ ಶ್ರೀಮಂತರಿಗೂ ಅವ್ರ ಕೆಲಸಗಳು ಆರಾಮಾಗಿ ನಡೀತಾ ಇದೆ. ಅಲ್ಲೇ ಬರ್ತಾರೆ, ಅಲ್ಲೇ ಅದು ನಮ್ಮ ಸ್ಟೇಟ್ ನಮ್ಮ ಡಿಸ್ಟಿಕ್ ಅವರೆಲ್ಲ ಬೇರೆ ಅವ್ರು ಬರ್ತಾರೆ, ಕೆಲಸಗಳು ಹಾಕ್ಕೊತಾರೆ, ಮಾಡ್ತಾರೆ, ಹೋಗ್ತಾರೆ. ಅದೇ ರೀತಿ ನಮ್ಮ ತಾಲೂಕು ಆಫೀಸುಗಳು ಕೂಡ ಜಾಸ್ತಿ ಹದ್ಗಟ್ಟೋಗಿದೆ. ಯಾವ ರೀತಿ ಹದ್ಗಟ್ಟೋಗಿದೆ ಅಂದರೆ 1.5 ವರ್ಷದಿಂದ ಒಂದು ಕೆಲಸಕ್ಕಂತ ಹೋಗಿ ಅಲ್ಲೇನಾದರೂ ಒಂದು ಡಾಕ್ಯುಮೆಂಟ್ ಹೋದರೆ ಅದು ಆಗ್ತಾನೇ ಇಲ್ಲ. 1.5 ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಪ್ರೂಫ್ ಸಮೇತ ನಾನು ಇನ್ನೊಂದ್ಸಲಿ ನಿಮ್ಗೆ ಬರ್ತೀನಿ. ಅಲ್ಲಿ ಹೆಂಗೆ ಅಂದರೆ ಬೆಂಗಳೂರಿಂದ ಬರೋರಿಗೆ ಕೆಲಸಗಳು 1-2-3 ದಿನದಲ್ಲಿ ಆಗ್ತಾಯಿದೆ. ಇಲ್ಲಿ ಸ್ಥಳೀಯವಾಗಿರೋ ರೈತ ಬಸ್ಸಿಂದ ಬಾರ್ಡ್ರಿಂದ ಬಂದು ತಾಲೂಕು ಆಫೀಸ್ಗೆ ಬಂದು ಹೋರಾಡೋದೇ ಪರಿಸ್ಥಿತಿ. ಪಾಪ ಅವ್ರಿಗೆ ಬಂದಿರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ಆ ನೋವುಗಳು ನಾನು ಪ್ರತಿದಿನ ನೋಡ್ತಾ ಇದ್ದೀನಿ. ಆ ನೋವು ಏನು ಅನ್ನೋದು ನನಗೆ ಗೊತ್ತು. ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ, ಅದು ಸಾವಿರಾರು ಜನದಲ್ಲಿ ಮಾಡ್ತೀವಿ. ಆ ಪ್ರೂಫ್ ಸಮೇತ ಇಟ್ಕೊಂಡು ಮಾಡ್ತೀವಿ. ಅದನ್ನು ಇನ್ನೊಂದು ಮಾಡ್ತೀನಿ ಅಂತೇಳಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಹಂಗೇನಾದರೂ ನೀವು ವಕ್ಫ್ ಬೋರ್ಡ್ ಪಾಣಿಗಳು ಫಸ್ಟು ನಮ್ಮ ರೈತರಿಗೆ ತಿಳಿಸೋದು, ಮತ್ತು ಆಸ್ತಿಗಳು ತಿಳಿಸೋದು, ಮತ್ತು ಸೈಟ್ಗಳು ತಿಳಿಸೋದು. ಯಾರೇ ಆಗಲಿ ಫಸ್ಟ್ ಹೋಗಿ ಪಾಣಿಗಳು ನೋಡಿ, ಪಾಣಿಗಳು ದೇವಸ್ಥಾನ ಮಾನ್ಯಗಳು ನೋಡಿ, ಮತ್ತು ಯಾವುದ್ಯಾವ್ದು ಇದೆಯೋ ನಮ್ಮ ಹಿಂದೂ ಸಂಪ್ರದಾಯ ದೇವಸ್ಥಾನಗಳು ಪ್ರತಿಯೊಬ್ಬರು ಫಸ್ಟ್ ಅದು ನೋಡಿಬಿಟ್ಟು, ಮತ್ತು ಮಶಾನಗಳು ಮತ್ತು ಗ್ರಾಮ ಠಾಣಾ ಜಾಗಗಳು ಫಸ್ಟು ನೋಡಿಬಿಟ್ಟು ಹಂಗೇನಾದರೂ ಅನಿಸಿದ್ರೆ ನನಗೆ ತಲುಪಿಸಿ. ನಮ್ಮ ಮುನ್ಸಾಮಣ್ಣ ಮಾಜಿ ಸಂಸದರು ತಿಳಿಸಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲೂ 3
ಭಾಗಗಳಾಗಿ ಇದು ಮಾಡ್ತಾ ಇದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಣ್ಣ ಬಂದಿದ್ದರು, ಅವರು ತಿಳಿಸಿದ್ರು ನಮ್ಮ ರಾಜ್ಯಾಧ್ಯಕ್ಷರು ಚಲುವಾದಿ ನಾರಾಯಣ ಸ್ವಾಮಣ್ಣ ಅಶೋಕಣ್ಣ 3 ಗುಂಪಾಗಿ ಅದಕ್ಕೋಸ್ಕರನೇ ಹೋರಾಟಕ್ಕೆ ಇಳಿದಿದ್ದಾರೆ. ನೀವು ಅದನ್ನೇನಾದರೂ ಇದ್ದರೆ ನಮ್ಗೆ ತಿಳಿಸಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.